ತರಬೇತಿ ಕೇಂದ್ರ ಶಿರಗುಪ್ಪಿ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಶ್ರಮಿಸುತ್ತಿರುವ ತಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆಯಾಗಿದೆ. 15ನೇ ವರ್ಷದ ಬೇಸಿಗೆ ರಜೆ ಶಿಬಿರ 2024 1ರಿಂದ 10ನೇ ತರಗತಿವರೆಗೆ ಗಣಿತ, ಇಂಗ್ಲಿಷ್, ವಿಜ್ಞಾನ ಹಾಗೂ ಇಂಗ್ಲಿಷ್ ಗ್ರಾಮರ್ ವಿಷಯಗಳನ್ನು ಬೋಧಿಸಲಾಗುವುದು. 4 ಮತ್ತು 5ನೇ ತರಗತಿಗಳಿಗೆ ನವೋದಯ, ಸೈನಿಕ್, ಆಳ್ವಾಜ್, ಮೊರಾರ್ಜಿ ತರಬೇತಿ ಕೊಡಲಾಗುವುದು. ಸೂಚನೆ: ಶಾಲಾ ವಿಷಯಗಳ ಜೊತೆಗೆ ನೈತಿಕ ಶಿಕ್ಷಣ, ಅಭ್ಯಾಸ ಕೌಶಲ್ಯ, ಸಂಸ್ಕಾರ ಶಿಬಿರ ನಡೆಸಲಾಗುವುದು. ಪ್ರವೇಶಕ್ಕಾಗಿ ಸಂಪರ್ಕಿಸಿರಿ. ಸಂದೀಪ್ ಸರ್. ಮೊಬೈಲ್ ಸಂಖ್ಯೆ 9632521581. ಕುಡ್ಚಿ ಪಟ್ಟಣದಲ್ಲಿ ವಿಶ್ವ ಪರಿವರ್ತನೆಗಾಗಿ ಬೃಹತ್ ಶಾಂತಿಯಾತ್ರೆ ಸಂಪನ್ನ. ರಾಯಬಾಗ್ ತಾಲೂಕಿನ ಕುಡ್ಚಿ ಪಟ್ಟಣದಲ್ಲಿ ವಿಶ್ವ ಪರಿವರ್ತನೆಗಾಗಿ ಮಹಾಶಿವರಾತ್ರಿ ಮಹೋತ್ಸವ ನಿಮಿತ್ತ 12 ಜ್ಯೋತಿರ್ಲಿಂಗಗಳ ಶಾಂತಿಯಾತ್ರೆ ಸಂಪನ್ನಗೊಂಡಿತು. ಬೆಳಗ್ಗೆ 10 ಗಂಟೆಗೆ ಜಮಖಂಡಿ ರಸ್ತೆಯಲ್ಲಿರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಶಾಂತಿಯಾತ್ರೆಗೆ ರಾಜಯೋಗಿನಿ ಬ್ರಹ್ಮಕುಮಾರಿ ಅಂಬಿಕಾ ಅಕ್ಕನವರು ಶಿವಧ್ವಜ ಹಾರಿಸುವ ಮೂಲಕ ಚಾಲನೆ ನೀಡಿದರು. ಕುಂಭ ಹೊತ್ತ ಆರತಿ ಹಿಡಿದ ಮುತ್ತೈದೆಯ ಅಕ್ಕನವರು ಸಕಲ ಮಂಗಲವಾದ್ಯಗಳೊಂದಿಗೆ 12 ಟ್ರ್ಯಾಕ್ಟರ್ಗಳಲ್ಲಿ 12 ಜ್ಯೋತಿರ್ಲಿಂಗಗಳ ಭವ್ಯ ಶಾಂತಿಯಾತ್ರೆಯು ಕರ್ನಾಟಕ ವೃತ್ತ, ಮಾಸಾಹೇಬ ವೃತ್ತ, ಪೊಲೀಸ್ ಠಾಣೆ, ಹೊಸ ಪುರಸಭೆ, ಹಳೆ ಪುರಸಭೆ ಮೂಲಕ ಅಂಬೇಡ್ಕರ್ ನಗರ, ಇಂಚಗೇರಿ ಮಠ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ವಿಶ್ವವಿದ್ಯಾಲಯಕ್ಕೆ ತಲುಪಿತು. ನಂತರ ನೆರೆದವರಿಗೆ ಬ್ರಹ್ಮಭೋಜನ ವ್ಯವಸ್ಥೆ ಮಾಡಲಾಗಿತ್ತು. ಸಂಜೆ 6 ಗಂಟೆಗೆ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿ ಶಿವಧ್ವಜಾರೋಹಣ ನೆರವೇರಿಸಿದರು. ಜ್ಯೋತಿರ್ಲಿಂಗಗಳ ಉದ್ಘಾಟನೆ ಕೂಡ ನೆರವೇರಿಸಿದರು. ಅಂಬಿಕಾ ಅಕ್ಕನವರು ಶಿವ ಪ್ರತಿಜ್ಞೆ ಬೋಧಿಸಿದರು. ವೇದಿಕೆ ಕಾರ್ಯಕ್ರಮವನ್ನು ಬಿಕೆ ಅಂಬಿಕಾ ಅಕ್ಕನವರು ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ನಂತರ ಶಿವಬಾಬಾ ಅವರ 88ನೇ ಜನ್ಮದಿನಾಚರಣೆ ನಿಮಿತ್ತ ಕೇಕ್ ಕತ್ತರಿಸಿದರು. ಸ್ವಾಗತ ಗೀತೆ, ನೃತ್ಯ ಪ್ರದರ್ಶನ ನೀಡಿದರು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಮಹಾಸ್ವಾಮಿಗಳು ವಹಿಸಿದರು. ಶ್ರೀ ನಾರಾಯಣ ಶರಣರು ಸಾನ್ನಿಧ್ಯ ವಹಿಸಿದರು. ರಾಜಯೋಗಿನಿ ಬಿಕೆ ಅಂಬಿಕಾ ಅಕ್ಕನವರು ಅಧ್ಯಕ್ಷತೆ ವಹಿಸಿದರು. ಹಾರುಗೇರಿಯ ಸಂಚಾಲಕಿ ಬಿಕೆ ಪ್ರತಿಭಾ ಅಕ್ಕನವರು ಶಿವ ಸಂದೇಶ ನೀಡಿದರು. ಕುಡ್ಜೆ ಸಂಚಾಲಕರಾದ ಬಿಕೆ ವಿದ್ಯಾ ಅಕ್ಕನವರು ನೇತೃತ್ವ ವಹಿಸಿದ್ದರು. ಶಿವಲೀಲಾ ಅಕ್ಕನವರು, ಶಶಿಕಲಾ ಅಕ್ಕನವರು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಹಿರಿಯರಾದ ಡಿಎಸ್ ನಾಯಿಕ್, ಗಣ್ಯರಾದ ರತ್ನಂಜಯ್ ಕದ್ದು, ಮಕ್ಕಳ ಸಾಹಿತಿ ಡಾಕ್ಟರ್ ಲಕ್ಷ್ಮಣ್ ಚೌರಿ ಉಪಸ್ಥಿತರಿದ್ದರು. ಅತಿಥಿಗಳಾಗಿ ಮಹಾನವಮಿ ದಸರಾ ಉತ್ಸವ ಸಮಿತಿ ಅಧ್ಯಕ್ಷ ಜಯಕುಮಾರ್ ಸನದಿ, ಸಂದೀಪ್ ಸನ್ನಕ್ಕಿ ಹಾಗೂ ಪಟ್ಟಣದ ಹಿರಿಯರು ಉಪಸ್ಥಿತರಿರುವರು. ನಾವೆಲ್ಲರೂ ಒಬ್ಬ ತಂದೆಯ, ಒಬ್ಬ ಪರಂಪಿತ ಪರಮಾತ್ಮನ ಒಂದು ಈ ಸೃಷ್ಟಿಯಲ್ಲಿ ಪರಮಾತ್ಮ ಇದ್ದಾರೆ, 2ನೇದು ಪ್ರಕೃತಿ ಇದೆ, 3ನೇದು ಆತ್ಮ ಅಂದ್ರೆ ಪುರುಷ. ನಾವೆಲ್ಲ ಆತ್ಮಾರೂಪಿ ಪುರುಷರಿಗೆ. ಆದ್ದರಿಂದ ನಾವು ಈ ವಿಷಯದಲ್ಲಿ ಜಾಗೃತರಾಗಬೇಕಾಗಿದೆ. ನಾವು ಇಷ್ಟೊಂದು ಭೇದ ಭಾವಗಳನ್ನೇನ್ ಮಾಡ್ಕೊಂಡಿದ್ದೀವಿ, ಇಷ್ಟೊಂದು ವ್ಯತ್ಯಾಸಗಳನ್ನೇನ್ ನಮ್ಮ ಜೀವನದಲ್ಲಿ ಮೂಡಿಸ್ಕೊಂಡು ಆ ವ್ಯತ್ಯಾಸಗಳ ಕಾರಣದಿಂದ ನಾವೆಲ್ಲ ದುಃಖ ಶಾಂತಿಯನ್ನ ಅನುಭವಿಸಿ ನಾವು ಅನುಭವಿಸಿದ್ದನ್ನೇ ಇನ್ನೊಬ್ಬರಿಗೆ ಮತ್ತೆ ಮುಂದೆ ದಾನ ನೀಡ್ತಾ ಹೊರಟಿದ್ದೀವಿ. ಇದನ್ನ ಇಲ್ಲೇ ಸಮಾಪ್ತಿಗೊಳಿಸಿ ನಾನು ಆತ್ಮ ಮತ್ತು ನನ್ನ ಆತ್ಮದ ನಿಜ ಸ್ವರೂಪ ಶಾಂತಿ, ಪ್ರೇಮ, ಆನಂದ ಇವೆಲ್ಲ ಇವೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಆಗದಂತ ಜನ, ಆತ್ಮಹತ್ಯೆಗೆ ಶರಣಾಗತ ಆಗ್ತಕ್ಕಂಥ ಜನರಿಗೆ ಒಂದು ನಂದನವನದಂತೆ ಕೆಲಸ ಮಾಡತಕ್ಕಂಥ ಭೂಮಂಡಲದ ಒಂದು ಶಾಲೆ ಅಂದ್ರೆ ಅದು ಪ್ರಜಾಪಿತ ಬ್ರಹ್ಮ. ಜ್ಞಾನವನ್ನು ಸಾಮಾನ್ಯನು ಪಡ್ಕೊಂಡ್ರು ಕೂಡ ಅವನು ಅಸಾಮಾನ್ಯನಾಗ್ತಾನೆ. ಅವನು ಕೂಡ ಈ ಶಿಕ್ಷಣವನ್ನು ಪಡ್ಕೋಬಹುದು. ವಿಶ್ವವಿದ್ಯಾಲಯ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯ. ಅವರಿಗೆ ಸಮಾಧಾನ ಕೊಡ್ತಕ್ಕಂಥದ್ದು, ಬಿದ್ದವರಿಗೆ, ದುಃಖಿಗಳಿಗೆ, ಅನಾಥರಿಗೆ ಆಶ್ರಯ ತಾಣ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ. ಅದರ ಆನಂದ ಪಡಿಬೇಕು, ಶಬ್ದ ಕೇಳಿ ಆನಂದ ಪಡಿಬೇಕಾಗಿತ್ತಂದ್ರೆ ಕಿವಿ ಅದರ ಸ್ಪರ್ಶ, ಇದರ ಸಂತೋಷ ಪಡಿಬೇಕಾಗಿತ್ತಂದ್ರೆ, ಸುಖ ಪಡಿಬೇಕಿತ್ತಂದ್ರೆ ಚರ್ಮದ ರೂಪ ನೋಡಿ ಸಂತೋಷ ಪಡಲಿಕ್ಕೆ ಕಣ್ಣದ, ನಾಲಿಗೆ ರುಚಿ, ಆ ರುಚಿ ತಿಳ್ಕೊಳ್ಳಿಕ್ಕೆ ನಾಲಿಗೆ.
ಇವು ಇಂದ್ರಿಯಗಳು. ಈ ಇಂದ್ರಿಯಗಳಿಂದ ನಮಗೇನಾಗ್ತದೆ? ಸುಖ ಆಗ್ತದೆ. ಆದ್ರೂ ಸುಖ ಅದು ಶಾಶ್ವತ ಇರಂಗಿಲ್ಲ, ಅದು ಕ್ಷಣಿಕ ಸುಖ. ಸ್ವಲ್ಪ ಸುಖ ಸಿಕ್ಕವ್ರ ಗತಿ ಕಾಣ್ತತಿ, ಕ್ಷಣ ಹೊತ್ತಿನೊಳಗ ಹೋಗಿ ಬಿಡ್ತದೆ ಸುಖ. ಅದಕ್ಕೆ ಇಂದ್ರಿಯಜನ್ಯ, ಇಂದ್ರಿಯದಿಂದ ಇರುವಂತ ಸುಖ ಅದು ಕ್ಷಣಿಕ ಅಂತ ಹೇಳಿ ನಾವು ತಿಳ್ಕೋಬೇಕು. ಕ್ಷಣಿಕ ಸುಖ ಆನಂದವಾಗಿರ್ಬೇಕಾಗಿತ್ತು ಅಂದ್ರ ಅದು ಇಂದ್ರಿಯದಿಂದ ದೊರೆಯುವಂತ ಆನಂದ ಅಲ್ಲ. ಅದ ಸ್ವತಃ ನಾವು ಅದರ ಆನಂದ ಸ್ವರೂಪನೇ ಇದ್ದೇವೆ ಅಂತ ತಿಳ್ಕೊಂಡ ಅನುಭವಿಸಲಿಕ್ಕೆ ನಮಗೆ ಜ್ಞಾನ ಬೇಕಾಗಿದೆ. ಎಲ್ಲಿ ತನಕ ಆಗುದಿಲ್ಲೋ ಅಲ್ಲಿ ತನಕ ನಮ್ಗೆ ಶಾಶ್ವತವಾದಂತ ಆನಂದ ಅದು ನಮಗೆ ದೊರೆಯೋದಿಲ್ಲ. ಪಂಚ್ ನ್ಯೂಸ್ಗಾಗಿ ಕುಡ್ಚಿಯಿಂದ ಸಂಜೀವ್ ಪ್ಯಾಕುಡೆ.